ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿ ನಾನು ರವೆ ಪೊಂಗಲ್ಲು ಮತ್ತು ಅದ್ರ ಜೊತೆ ತಿನ್ನಲಿಕ್ಕೆ ಅಂತ ಹೇಳಿ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಆ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಕುಕ್ಕರ್ಗೆ ಒಂದು 3/4 ಲೋಟದಷ್ಟು ಹೆಸರುಬೇಳೆ ಹಾಕಿ ಚೆನ್ನಾಗಿ ತೊಳೆದು 2.5 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನಾನಿಲ್ಲಿ ತೊಗೊಂಡಿರೋ ಕಪ್ಪು ಸುಮಾರು 100 ಗ್ರಾಮ್ನಷ್ಟು ಅಕ್ಕಿ ಇಳಿಸುತ್ತೆ. ಆ ಅಳತೆಯಲ್ಲಿ ನಾನು ಲೋಟ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಹೆಸರುಬೇಳೆ 3/4 ಲೋಟ ಹಾಕಿದ್ದೀನಿ. ಕುಕ್ಕರು ಬಾಯಿ ಮುಚ್ಚಿಟ್ಟು 3 ವಿಷಲ್ ಕೂಗಬೇಕು. ಹೆಸರುಬೇಳೆ ಚೆನ್ನಾಗಿ ಬೇಯುತ್ತೆ. ಈಗ ಇನ್ನೊಂದು ಬಾಣಲಿ ಇಟ್ಟು ಅದಕ್ಕೆ 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾಗಿರಲಿ, ತುಂಬ ಕಾದು ಹೊಗೆ ಬರೋದು ಬೇಡ, ಬೆಚ್ಚಗಾಗಿ ಅದು ಕರಗಿದರೆ ಸಾಕು. ಈಗ ಇದಕ್ಕೆ 1 ಲೋಟದಷ್ಟು ರವೆ ಹಾಕ್ತಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಬಾಂಬೆ ರವೆ ಅಂತ ಹೇಳ್ತಾರಲ್ಲ, ಅದು ಅಂದರೆ ಮೀಡಿಯಮ್ ರವೆ, ಉಪ್ಪಿಟ್ಟು ಮಾಡ್ತಾರಲ್ಲ ಆ ರವೆ. ಚಿರೋಟಿ ರವೆ ತೊಗೋಬಾರ್ದು, ಅದು ತುಂಬ ಮುದ್ದೆ ಆಗಿ ಹೋಗ್ಬಿಡುತ್ತೆ. ಈ ರವೆನ ಸಣ್ಣೂರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರಿಬೇಕು. ಒಳ್ಳೆ ಪರಿಮಳನೂ ಬರುತ್ತೆ ಮತ್ತು ಬಣ್ಣನೂ ಸ್ವಲ್ಪ ಬದಲಾಗುತ್ತೆ. ಅಲ್ಲಿ ತನಕ ಹುರಿದು ಇದನ್ನು ಒಂದು ತಟ್ಟೆಗೋ ಏನಕ್ಕಾದರೂ ತೆಗೆದಿಡಬೇಕು. ಇಲ್ಲ ಬೇರೆ ಬಾಣಲೆ ಉಪಯೋಗಿಸೋದಾದರೆ ಈ ಬಾಣಲಿನ ಹಾಗೆ ತೆಗೆದಿಟ್ಟು ಇನ್ನೊಂದು ಬಾಣಲಿನ ಇಟ್ಟರಾಯಿತು. ನಾನು ಇದನ್ನು ತಟ್ಟೆಗೆ ಸುರಿದು ಅದೇ ಬಾಣಲಿನ ಮತ್ತೆ ಕಾಯಕ್ಕಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಂಡ್ರೆ ಸಾಕು. ಸುಮಾರು ಒಂದು 2 - 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಪೊಂಗಲ್ಗೆ ಆಮೇಲೆ ಮತ್ತೆ ತುಪ್ಪ ಹಾಕಬೇಕು. ತುಪ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ. ಒಂದು 10 - 15 ಕಾಳುಮೆಣಸು ಉಂಡೆ ಬೇಕಾದರೂ ಹಾಕ್ಬೋದು. ಇಲ್ಲ ಬೇಡ ನಮಗೆ ಹೀಗೆ ಇಡೀ ಕಾಳುಮೆಣಸು ತಿನ್ನೋಕ್ಕಾಗಲ್ಲ ಅಂದರೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು. ಸ್ವಲ್ಪ ಇಂಗು, ಸುಮಾರು ಒಂದು 2-3 ಕಾಳಿನಷ್ಟು ಇಂಗನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕಾಳುಮೆಣಸು ಎಲ್ಲ ಸ್ವಲ್ಪ ಚಟಪಟ ಅಂತಿದೆ. ಈಗ ಇದಕ್ಕೆ ಒಂದು 10 ಬೆಳ್ಳುಳ್ಳಿ ಎಷ್ಟನ್ನು ಜಜ್ಜಿ ಹಾಕ್ತಿದ್ದೀನಿ. 1 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕುಟ್ಟಿ ಹಾಕ್ತಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಖಾರ ಇಲ್ಲ ಹಾಗಾಗಿ ಒಂದು 4-5 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಒಂದು 10 ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಸಾರಿ ಹಾಗೆ ಸೌಟಲ್ಲಿ ಕೈ ಹಾಕಿಸಿ ಆಮೇಲೆ ಇದಕ್ಕೆ ಒಂದು 10 - 20 ಗೋಡಂಬಿ ಹಾಕ್ತಿದ್ದೀನಿ. ಗೋಡಂಬಿನ ಮುಂಚೆನೇ ಹಾಕಿದರೆ ಬೇಗ ಬೆಂದ್ಬಿಟ್ಟು ಕಪ್ಪಾಗುತ್ತೆ. ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜೊತೆಯಲ್ಲಿ ಹಾಕಿದರೆ ಮೆಣಸಿನ್ಕಾಯಿ ಬೇಯೋದ್ರೊಳಗೆ ಇದು ಒಂಬಣ್ಣಕ್ಕೆ ಬರುತ್ತೆ. ಮೆಣಸಿನ್ಕಾಯಿ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಿದ್ದೀನಿ. ಈ ಪೊಂಗಲ್ನ ನಾನು ಫಸ್ಟ್ ಟೈಮ್ ತಿಂದಿದ್ದು ಲಂಡನ್ನಲ್ಲಿ. ಆ ಹೋಟೆಲಲ್ಲಿ ರೆಸಿಪಿ ಕೇಳ್ಕೊಂಬಂದಿದ್ದೆ. ನನಗೆ ಪೊಂಗಲ್ ತುಂಬ ಇಷ್ಟ ಆಗಿತ್ತು. ನೀವು ಮಾಡಿ ನೋಡಿ. ಆದರೆ ಯಾವುದೇ ಹೊಸ ರುಚಿನ ಟ್ರೈ ಮಾಡಬೇಕಾದ್ರೆ ಸ್ವಲ್ಪ ಮಾಡಿ. ಕೆಲವ್ರಿಗೆ ಎಲ್ಲ ಹೊಸ ರುಚಿಗಳು ಇಷ್ಟ ಆಗಲ್ಲ. ಈಗ ಒಗ್ಗರಣೆ ಬೆಂದಾಗಿದೆ. ಇದಕ್ಕೆ 3 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನಾನು ರವೆ ತೊಗೊಂಡಿರೋದು 1 ಲೋಟ. 1 ಲೋಟ ರವೆಗೆ 3ರಷ್ಟು ನೀರು ಹಾಕಬೇಕು. ನಾನು ಮಾಡ್ತಿರೋ ರವೆ ಪೊಂಗಲ್ಲು ಸುಮಾರು 3 ಜನ ತಿನ್ನೋವಷ್ಟು ಅಳತೆ ಇದೆ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನು ಸುಮಾರು ಒಂದು ಸಣ್ಣ ಟೀ ಸ್ಪೂನ್ನಲ್ಲಿ 1 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಉಪ್ಪು ನಿಮ್ಮ ಅದಕ್ಕೆ ನೋಡಿಕೊಂಡು ಹಾಕ್ಕೋಬೇಕು. ಹಾಕಿರೋ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ. ಈ ರವೆ ಪೊಂಗಲ್ಲು ಅಕ್ಕಿ ಪೊಂಗಲ್ನ ತಿನ್ನಲಿಕ್ಕೆ ಇಷ್ಟಪಡಲ್ವಲ್ಲ, ಅಂದರೆ ಡಯಟ್ ಮಾಡ್ತಿರೋರು ಮತ್ತು ಡಯಾಬಿಟಿಸ್ ಇರೋರು ಅವ್ರಿಗೆ ಈ ರವೆ ಪೊಂಗಲ್ಲು ಆರಾಮಾಗಿ ಮಾಡಿಕೊಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಅಕ್ಕಿ ಪೊಂಗಲ್ಲಷ್ಟೇ ಟೇಸ್ಟ್ ಬರುತ್ತೆ ಇದು. ಹೆಸರು ಬೇಳೆನ ಅಷ್ಟನ್ನು ಹಾಕ್ತಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೆ ಬೆಂದ ಮೇಲೆ ಹೆಸರು ಬೇಳೆನ. ಅದು ಬಾಯಿಗೆ ಸಿಕ್ಕಬಾರ್ದು. ಹೆಸರು ಬೇಳೆ ಅಷ್ಟು ನೀಟಾಗಿ ಸ್ಮ್ಯಾಶ್ ಆಗಿರಬೇಕು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಿದೆ. ಈಗ ಇದಕ್ಕೆ ರವೆ ಹಾಕಿ ನಿಧಾನವಾಗಿ ಕೈ ಆಡಿಸ್ತಾ ಇದ್ದೀನಿ. ರವೆನ ನಾನು ಒಂದೇ ಸಾರಿ ಹಾಕ್ಕೊಂಡು ಕೈ ಆಡಿಸ್ತಿದ್ದೀನಿ. ನಾನು ಗಂಟಾಗ್ದಂಗೆ ಮಿಕ್ಸ್ ಮಾಡ್ಕೊತೀನಿ. ನಿಮ್ಗೇನಾದರೂ ಈ ಥರ ಒಂದೇ ಸಾರಿ ಹಾಕ್ಕೊಂಡು ಕೈ ಆಡ್ಸೋಕೆ ಹೋದರೆ ಗಂಟಾಗುತ್ತೆ ಅಂದರೆ ಸ್ವಲ್ಪನೇ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬಂದ್ರಾಯಿತು. ರವೆ ಹಾಕಿದ ಮೇಲೆ ಬೇಗ ಬೆಂದ್ಬಿಡುತ್ತೆ. ತುಂಬ ಟೈಮ್ ಏನು ತೊಗೊಳಲ್ಲ. ಆಮೇಲೆ ತಳ ಹಿಡಿದಂಗೆ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಪೊಂಗಲ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಇವೆರಡನ್ನೂ ಮಿಸ್ ಮಾಡ್ದಲೇ ಉಪಯೋಗಿಸಿ. ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಇದನ್ನು ಬಾಯಿ ಮುಚ್ಚಿಟ್ಟು ಆಮೇಲೆ ತಿನ್ನಲಿಕ್ಕೆ ಉಪಯೋಗಿಸೋಣ. ಈಗ ರವೆ ಪೊಂಗಲ್ಲು ರೆಡಿಯಾಗಿದೆ. ನಿಮ್ಗೆ ಇನ್ನೂ ತೆಳು ಬೇಕು ಅಂದರೆ ಇನ್ನೊಂದು ಲೋಟ ನೀರು ಉಪಯೋಗಿಸ್ಬೋದು.
ನಾವು ತಿಂದಿದ್ದು ಇದೇ ಹದ ಇತ್ತು, ಹಾಗಾಗಿ ನಾನು ಅದೇ ಹದದಲ್ಲಿ ರವೆ ಪೊಂಗಲ್ ಮಾಡಿದ್ದೀನಿ. ಇದನ್ನು ಸುಮಾರು 3 ಜನ ತಿನ್ಬೋದು. ಇದ್ರ ಜೊತೆ ತಿನ್ನಲಿಕ್ಕೆ ನಾನಿವತ್ತು ಸಾಂಬಾರು ಮಾಡಿದ್ದೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಖಾರ ಮುಂದೆ ಮಾಡ್ಕೊಂಡು ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಸಾಂಬಾರು ಅಥವಾ ಮೊಸರು ಬಜ್ಜಿ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಬಡಿಸಿದಾಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.